ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇದು ಮೊಟ್ಟೆ ತಗೋಬರೋಣ ಅಂತ ಹೋಗಿದ್ವಿ. ಅದು ಒಂದು ಮೊಟ್ಟೆ ಬಾಂಡ್ಲಿ ಇದೆಯಲ್ಲ ಮಣ್ಣಿಂದು, ಹಂಗಾಗಿ ಅದನ್ನ ನೋಡಿ ನನ್ಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ತಗೋಬರೋಣ ಅಂತ ಹೋಗಿದ್ವಿ. ಒಂದು ಅನ್ನಕ್ಕೆ ಸಾಂಬಾರಿಗೆ ಅಂತ ಹೇಳಿ, ಆಮೇಲೆ ಒಂದು ಪುಟಾಣಿ ಚೊಂತರ, ಆಮೇಲೆ ನೀರು ಕುಡಿಯೋದು ಇದು ತಂದಿದ್ವಿ. ನೀರ್ ಹಾಕಿಡೋ ಮಟ್ಕೆ ತಗೊಂಡ್ಬಂದಿದ್ವಿ. ಇದು ಕೆಂಪು ಮಣ್ಣಿಂದಿಲ್ವಾ ಅಂತ ಕೇಳ್ತಿದ್ದೆ. ಇದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಇದು ಆನ್ಲೈನಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ಎಲ್ಲ ಇದು ಸೆಕೆಂಡ್ಸು. ಇಲ್ಲಿ ಮಾಮೂಲಾಗಿ ಹಳ್ಳಿನಲ್ಲಿ ಇಟ್ಕೊಂಡು ಮಾಡ್ತಿದ್ರು, ಅವರು ಮಾಡ್ತಾ ಇದ್ದು. ಇದು ಬ್ಲ್ಯಾಕ್ ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಈ ರೆಡ್ ಕಲರ್ ಇಂದ ಅಷ್ಟು ಕ್ವಾಲಿಟಿ ಇರಲಿಲ್ಲ. ತಗೊಂಡ್ಬಂದು ನೀರ್ ಹಾಕಿದ್ರೆ ಒಡೆದೋಗ್ಬಿಟ್ಟೈತೆ. ನೀರ್ ಹಾಕಿ ಇಡೋದು ಫಿಲ್ಟ್ರು. ಸುಮ್ಮನೆ ತಗೊಂಡು ಹಂಗಾಯ್ತು ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು ಒಂದು ಹಂಗೆ ಇಟ್ಟಿದ್ದೀನಿ. ಅದಕ್ಕೆ ಆಯಿಲ್ ಪೇಂಟ್ ಹೊಡೆದ್ರೆ ಸರಿ ಹೋಗುತ್ತೆ ಅಂತ ಅಂದರು. ಆಯಿಲ್ ಪೇಂಟ್ ಹೊಡೆದ್ರು ಚೆನ್ನಾಗಾಗಿಲ್ಲ ಅದು. ಮಟ್ಕೆ ತಗೊಂಡು ಹೋಗಕ್ಕೆ ಅಂತ ಬಂದ್ವಲ್ಲ, ಅದನ್ನೇ ನೋಡ್ತಾ ಇದ್ವಿ ಇನ್ನ ಏನೇನಿದೆ ಅಂತ. ಇವಾಗ ತಂದ್ರು ನೋಡಿ, ತುಂಬಾ ದೊಡ್ಡಕ್ಕಿದೆ, ಚೆನ್ನಾಗಿದೆ ನೋಡಕ್ಕೆ. ನಾನು ನೀರ್ ಹಾಕಿ ಅಲ್ಲೇ ನೋಡ್ಕೊಬರ್ಲಿಲ್ಲ, ನಂಗೆ ತಗೊಂಡ್ಬಂದಿದೀನಿ. ಅದೆಲ್ಲ ಸೀಳು ಬಿಟ್ಕೊಂಡು ಹೋಗ್ಬಿಟ್ಟಿದೆ. ಗೊತ್ತಿರೋರಲ್ವಾ, ಮತ್ತಿನ್ನೇನು ವಾಪಸ್ ಕೊಡ್ಬೇಡ ಅಂತ ನಮ್ಮಮ್ಮ ಬೈತಾ ಇದ್ರು ಅಂದ್ಬಿಟ್ಟು ತಗೊಂಡು ಬಂದು ಮನೇಲಿ ನೋಡಿದ್ಮೇಲೆ ಗೊತ್ತಾಯ್ತು. ಇದು ಬ್ಯಾಗ್ ಹೊಲಿಯಕ್ಕೆ ಅರ್ಧೋಗಿತ್ತು, ಹೊಲ್ಸ್ಕೊಬರೋಣ ಅಂತ ಇದನ್ನ ಹಂಗೆ ಹೊಲ್ಸ್ಕೊಂಡ್ಬಂದೆ. ಇದ್ರ ಜೊತೆಗೆ ಇನ್ನೊಂದು ಬ್ಯಾಗುನು, ಅದು ತುಂಬಾ ಚೆನ್ನಾಗಿದೆ. ತಗೊಂಡಿದ್ದು ತಗೊಂಡಾಗಿಂದ ಏನೂ ಆಗಿರ್ಲಿಲ್ಲ. ಸುಮಾರು ಒಂದು 7-8 ವರ್ಷ ಆಯ್ತು ತಗೊಂಡದು. 1 ವರ್ಷದಿಂದ ಕಿತ್ತು ಇದಾಯಿತು ಅಂತ ಹಾಕೇ ಇರಲಿಲ್ಲ ನಾನು. ಇಲ್ಲೇ ಬ್ಯಾಗ್ ಹೊಲ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಶಂಕರ ಕುಶಲ ಬಂದಿದ್ವಿ. ಅದಾಯ್ತು ಹೊಲ್ದಿದ್ದು. ಇದನ್ನ ಹಂಗೆ ಸೈಡಿಗೆ ಇರ್ಲಿಲ್ಲ, ಎಲ್ಲ ಕಿತ್ತೋಗಿತ್ತದು. ಅದರಲ್ಲೇ ಕೊಟ್ಟಿರ್ತಾರಲ್ಲ, ಕಂಡು ಅದು ಕಿತ್ತೋಗಿತ್ತು, ಬೇರೆದು ಹಾಕೋಗಿದ್ರು. ಸರಿ ಇನ್ನೇನಂತೇಳಿ ಹೊಲ್ಸ್ಕೊಂಡ್ಬಂದ್ವಿ. ಇದು ಶಿವರಾತ್ರಿ ಆಗಿ ಒಂದು 5-6 ದಿವಸಕ್ಕೆ ಇಲ್ಲಿ ಕೆಂಡ ತುಳಿತಾರೆ ಸ್ವಾಮಿ ದೇವಸ್ಥಾನದಲ್ಲಿ. ಹೊಲ್ಸ್ಕೊಂಡ್ಬರ್ತಿದ್ವಲ್ಲ, ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು. ಅದನ್ನ ನೋಡ್ಕೊಂಡ್ಬಂದೆ. ಹಾಗೆ ಊರಿಗೆ ಬರ್ತಾ ಆಟೋ ಮಾಡ್ಕೊಂಡ್ಬಂದಿದ್ವಿ. ಬರ್ತಾ ರೇಷನ್ ತಗೊಂಡ್ಬಂದೆ ದೇವರಿಗೆ ಅಂತ ಹೇಳ್ಬಿಟ್ಟು. ಹರಳೆಣ್ಣೆ, ಉದ್ದಿನ ಕಡ್ಡಿ, ಆಮೇಲೆ ಗೋಲ್ಡ್ ವಿನ್ನರ್ 2 ಲೀಟ್ರು ಶೇಂಗಾ, ಅಕ್ಕಿ ಪ್ಯಾಕೆಟ್ ಎಲ್ಲ ತಗೊಂಡ್ಬಂದು ಆಟೋದಲ್ಲೇ ಮಕ್ಕೆಲ್ಲ ಇಟ್ಕೊಂಡ್ಬಂದಿದ್ವಿ. ಇದು ನೆನೆಸ್ಬಿಟ್ಟು ಒಂದು ನೈಟ್ ಎಲ್ಲ ನೆನೆ ಇಡ್ಬೇಕು. ಇದನ್ನ ಬೆಳಗ್ಗೆ ಎದ್ದು ಬಿಸಿಲಲ್ಲಿ ಒಣಾಕ್ಬೇಕು, ತೊಳೆದ್ಬಿಟ್ಟು. ಆವಾಗಲೇ ಇದು ಒಲೆ ಮೇಲೆ ಇಟ್ರು ಒಡೆಯೋದಿಲ್ಲ. ನಾನು ಮೊಟ್ಟೆ ಬಾಂಡ್ಲಿ ಇತ್ತಲ್ಲ, ಬಾಂಡ್ಲಿಲಿ ಅದು ರೊಟ್ಟಿ ಥರ ಐತೆ, ಅದು ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು ನನ್ಗೆ ಇಷ್ಟ ಆಯ್ತು ಅಂತ ತಗೊಂಬಂದೆ ಹೋಗಿ. ಅದ್ ನೋಡಿದ್ರೆ ಅದು ನೀರ್ ಹಾಕೋದು ಹೊಡೆದೋಗ್ಬಿಟ್ಟೈತೆ. ಶಂಕರ ಬೆಳಗ್ಗೆ ಎದ್ದು ಬೆಳ್ಳಕ್ಕೆ ಓಡ್ಸಕ್ಕೆ ಅಂತ ಹೋಗಿದ್ದ. ಅದು ವಿಡಿಯೋ ಅದೇ ಮೊನ್ನೆ ದಿವಸ ಕೆಂಡಾರ್ಚನೆಗೆ ಅಂತೇಳಿ ಹೋಗಿದ್ವಿ. ಶಂಕರ್ ಕುಶಲ್ಗೂ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ರಜೆ ಇತ್ತು, ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಸಾನುಗೆ ಫೋಟೋ ತೆಗಿತೀನಿ ಅಂತ ಹೇಳ್ತಿದ್ರೆ ಅವ್ಳು ನೋಡ್ತಾ ಇರಲಿಲ್ಲ. ಕರೆಕ್ಟಾಗಿ ನಾವು ಹೋಗೋಕ್ಕೂ ಕೆಂಡಾರ್ಚನೆ ಸ್ಟಾರ್ಟ್ ಆಗೋಕ್ಕೂ ಒಂದೇ ಆಯಿತು. ಹೋದ್ವಿ, ವೀರಗಾಸೆ ನಡೀತಾ ಇತ್ತು, ಹಾಗೆ ನೋಡ್ತಾ ನಿಂತ್ಕೊಂಡಿದ್ವಿ.
ಆಯ್ತು. ಕಳಸ ಇಟ್ಕೊಂಡವ್ರು ಮತ್ತೆ ಜನಗಳೆಲ್ಲ ಕೆಂಡ ತುಳ್ಕೊಂಡ್ ಬಂದ್ರು. ಇದು ಆಮೇಲೆ ಹೋಗೋಗಿ ಇದು ಕೆಂಡನ ಆರಿಸ್ಬಿಟ್ಟು ಅದನ್ನ ಹಚ್ಕೊಂತಾರೆ ಬೂದಿನ ಮನೆಗೆ, ಅದನ್ನು ಹಚ್ಕೊಳ್ತಾ ಇದ್ರು. ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ಲಿ. ಇಲ್ಲಿ ಸಿಂಪಲ್ ಆಗಿ ಏನಿಲ್ಲ, ಅದೊಂದು ಇಯರಿಂಗ್ಸ್ ಸ್ಟ್ಯಾಂಡು, ಆಮೇಲೆ ಬಳೆ ಹಾಕೊಂಡಿದ್ರೆ ಅಷ್ಟೇನೆ. ಊಟ ಮಾಡಕ್ಕೆ ಅಂತ ಒಳಗ್ ಬಂದ್ವಿ. ಎಲ್ಲರೂ ಸದ್ದಿ ಸಾಲಿನಲ್ಲಿ ನಾವು ಸಾಲಾಗಿ ಬರ್ಬೇಕು ಅಂತ ಹೇಳಿ ಬಫೆ ಸಿಸ್ಟಮ್ ಇತ್ತು. ಊಟ ಮಾಮೂಲಿ ಗೋಧಿ ಪಾಯಸ, ಪಲ್ಯ, ಉಪ್ಪಿನಕಾಯಿ ಹಾಕಿದ್ರು. ಅದನ್ನ ತಿಂದ್ಬಿಟ್ಟು ಆಮೇಲೆ ಅನ್ನ ಸಾಂಬಾರಲ್ಲೇ ಸೈಡಲ್ಲಿ ಹಾಕ್ತಾ ಇದ್ರು. ಅದನ್ನ ಒಂದು ಸ್ವಲ್ಪ ಹಾಕ್ಸ್ಕೊಂಡು ತಿಂದ್ಬಿಟ್ಟು ಇವಾಗ ತಿಂತಿದ್ದನ್ನು ಕುಶಲ. ಹೊರಗಡೆ ಬಂದ್ವಿ. ಒಂದು ಐಸ್ ಕ್ರೀಮ್ ಅಂಗಡಿ ಇತ್ತು, ಅಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು ಅಂತ ಐಸ್ ಕ್ರೀಮ್ ಎಲ್ಲ ತಗೊಂಡು ದೇವ್ರು ಅವಾಗಲೇ ದರ್ಶನ ಮಾಡೋಕ್ಕೆ ಇದೇ ಇರಲಿಲ್ಲ, ಜನ ಫುಲ್ ರಶ್ ಆಗ್ಬಿಟ್ಟಿದ್ರು. ಹಾಗಾಗಿ ಇವಾಗ ದರ್ಶನ ಮಾಡ್ಕೊಂಡಿದ್ವಿ. ಅದು ಶಿವಲಿಂಗ ಮಾಡಿದ್ದಾರೆ. ಇದೆಲ್ಲ ತುಂಬಾ ಹಳೆಯದು ದೇವಸ್ಥಾನ. ಇದನ್ನ ಮಾತ್ರ ಇವಾಗ ಹೊಸ್ದಾಗಿ ಕಟ್ಟಿದ್ದಾರೆ, ಇನ್ನ ಹೊಸ್ದಾಗಿ ಕಟ್ತಿದ್ದಾರೆ ಇಲ್ಲಿ ಪಕ್ಕದಲ್ಲೇನು. ಸುಮಾರು ನಮ್ಗೆ ಗೊತ್ತಿಲ್ಲ, ನಾವು ಸಣ್ಣ ಹುಡುಗರಿದ್ದಾಗಿಂದ ಈ ದೇವಸ್ಥಾನ ಇದೆ. ಅದು ಸಣ್ಣ ಗುಡಿಯಾಗಿತ್ತು, ಇವಾಗ ದೊಡ್ಡ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗೆಲ್ಲ ಡಿಸೈನ್ ಎಲ್ಲ. ಮನೆಗೆ ಬಂದ್ಮೇಲೆ ಸಾನು ಐಸ್ ಕ್ರೀಮ್ ತಿನ್ಕಂತ ಆಟ ಆಡ್ತಾ ಇದ್ಲು. ಆಟ ಆಡ್ತಾ ಇದ್ಲು. ಒಂದ್ ಸ್ವಲ್ಪ ತೆಗೆದ್ಬಿಟ್ಟು ಬಂದ್ವಿ ಮನೆಗೆ ಬರ್ತಾನೆ ಅದೇ ಇದು ಬಿಸಿಲಲ್ಲಿ ಒಣಾಕ್ಬೇಕಿತ್ತು ಮಟ್ಕೆನ, ನಾನು ಇಲ್ಲೇ ನೆರಳಲ್ಲಿ ಒಣಾಕ್ ಹೋಗಿದ್ದೆ, ನಾವಿರ್ಲಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು. ಆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್.